ಲೈಂಗಿಕ ಕಿರುಕುಳದ ಆರೋಪವೊಂದು ಕೇಳಿ ಬರ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನ. AVR ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ್ ರೆಡ್ಡಿ, ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿತ್ತು. ನಟಿಯೋರ್ವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ವಿಚಾರಣೆಯ ಕುರಿತು ಕಂಪ್ಲೇಂಟ್ ದಾಖಲಾಗಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಚಂದನ್ ಮತ್ತು ತಂಡದಿಂದ ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಇದೀಗ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಮೇಲಿದ್ದು ಆತನನ್ನ ಈಗಾಗಲೇ ಬಂಧಿಸಲಾಗಿದೆ. ಇಂಥ ಒಂದು ಸುದ್ದಿಗಳು ಪದೇ ಪದೇ ಅಥವಾ ಇಂಥದ್ದೊಂದು ವಿಚಾರ ಬೆಳಕಿಗೆ ಬರ್ತಾ ಇರುತ್ತೆ. AVR ಗ್ರೂಪ್ ಸಂಸ್ಥಾಪಕ ಆಗಿದ್ದಾರೆ ಅರವಿಂದ್ ರೆಡ್ಡಿ, ಉದ್ಯಮಿ. ಇದೀಗ ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಇವರ ಮೇಲಿರುವಂಥದ್ದು. ಎರಡ್ 2022ರಲ್ಲಿ ಕ್ರಿಕೆಟ್ ಉದ್ಘಾಟನೆಗೆ ಅತಿಥಿಯಾಗಿ ನಟಿ ಬಂದಿದ್ರು. ಇನ್ನು ನಟಿ ಅಂದ ಮೇಲೆ ಈ ರೀತಿಯಾದಂತಹ ಉದ್ಘಾಟನೆಗೆ ಗೆಸ್ಟ್ ಆಗಿ ಬರ್ತಾ ಇರ್ತಾರೆ. ಬಳಿಕ ಅರವಿಂದ್ ವೆಂಕಟೇಶ್ ರೆಡ್ಡಿ ಜೊತೆಗೆ ನಟಿ ಪರಿಚಯವಾಗುತ್ತೆ. ಪರಿಚಯದ ಬಳಿಕ ನಟಿಗೆ ಈತ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ನಟಿಯ ಫೋಟೋ ಕೂಡ ಪೋಸ್ಟ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಆಕೆಗೆ ಮಾನಸಿಕವಾಗಿ ದೈಹಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ. ಕಿರುಕುಳ ತಾಳಲಾರದೆ ನಟಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ಎಸಿಪಿ ಚಂದನ್ ನೇತೃತ್ವದ ತಂಡ ರಚನೆ ಆಗಿದ್ದು ಇಂದು ಆರೋಪಿ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಲಾಗಿದೆ. 2022ರಲ್ಲಿ ಒಂದು ಕ್ರಿಕೆಟ್ ಉದ್ಘಾಟನೆಗೆ ಈ ನಟಿಯನ್ನ ಗೆಸ್ಟ್ ಆಗಿ ಕರೆದಿರ್ತಾರೆ. ಆ ನಂತರದಲ್ಲಿ ಆಕೆಯ ಪರಿಚಯವಾಗುತ್ತೆ. ಪರಿಚಯದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ಮಾಡ್ತಾರೆ. ತದನಂತರದಲ್ಲಿ ಪರಿಚಯ ಮಾಡ್ಕೊಳ್ತಾರೆ. ಆದರೆ ಪರಿಚಯ ಮತ್ತೊಂದು ಹಂತಕ್ಕೆ ತಿರುಗುವಂತಾಗುತ್ತೆ. ಪರಿಚಯದ ಬಳಿಕ ನಟಿಗೆ ಈತ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಎನ್ನುವಂಥ ಆರೋಪ ಇದೀಗ ಬಂದಿರುವಂಥದ್ದು. ಇನ್ನು ಆರೋಪಿಯನ್ನ ಬಂಧಿಸಿ ಗೋವಿಂದರಾಜನಗರ ಠಾಣೆಗೆ ಪೊಲೀಸರು ಈಗಾಗಲೇ ಕರೆ ತಂದಿದ್ದಾರೆ. ಮಾನಸಿಕ ದೈಹಿಕ ಕಿರುಕುಳವನ್ನು ತಾಳಲಾರದೆ ನಟಿ RR ಠಾಣೆಗೆ ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯ ಎಸಿಪಿ ಚಂದನ್ ನೇತೃತ್ವದ ತಂಡ ರಚನೆಯಾಗಿದ್ದು ಇಂದು ಆರೋಪಿಯನ್ನ ಬಂಧಿಸಲಾಗಿದೆ. ಇನ್ನು ಉದ್ಯಮಿ ಆಗಿರುವಂತಹ ಅರವಿಂದ್ ವೆಂಕಟೇಶ್ ರೆಡ್ಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ.